ಮಂಡಲ ಅಧ್ಯಕ್ಷರಾದಂಥ ಅರುಣ್ ಚಂದ್ರನ್ ಅವರಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಮುಖಂಡರಾದಂಥ ಚಿಕ್ಕಲ್ಲಿ ಮಧುವಣ್ಣವರಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಹಾಗೆ ಆಗಮಿಸಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ಮಾಧ್ಯಮ ಸ್ನೇಹಿತರೆ, ನಾನು ಸನ್ಮಾನ ನಡೆಸಿಕೊಳ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರೇ, ನಿಕಟಪೂರ್ವ ಜಿಲ್ಲಾಧ್ಯಕ್ಷರೇ, ಪದಾಧಿಕಾರಿಗೆ, ಸ್ನೇಹಿತರೆ, ಈ ದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ಮೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪನವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳಾದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಇರುವಂಥ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಸ್ನೇಹಿತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಾಯಕರೆಲ್ಲ ಸೇರಿ ದೊಡ್ಡ ಹಬ್ಬದ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತದೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಮುಖ್ಯವಾದ ಕಾರಣ BSY. ಯಡಿಯೂರಪ್ಪನವರಂಥ ಹೋರಾಟಗಾರರು ಇಲ್ಲದೇ ಇದ್ದಿದ್ರೆ, ಯಡಿಯೂರಪ್ಪನವರಂಥ ರೈತ ಪರ ಕಾಳಜಿರು ಇಲ್ಲದೇ ಇದ್ದಿದ್ರೆ, ಈ ರಾಜ್ಯದಲ್ಲಿ ಹಳ್ಳಿಯಿಂದ ಗಲ್ಲಿಯವರೆಗೆ ತಿರುಗಿ ಪಾರ್ಟಿ ಕಟ್ಟದೇ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅವರು ಮೊದಲು MLA ಆಗಿದ್ದು 83ನೇ ಇಸ್ವಿ. ಇಬ್ಬರೇ MLAಗಳು. ಅಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪಾರ್ಲಿಮೆಂಟಲ್ಲಿ ಗೇಲಿ ಮಾಡ್ತಾ ಇದ್ರು, ನೀವಿಬ್ಬರೇ ಇದ್ದೀರಿ ಅಂತೇಳಿ ಇಲ್ಲಿ ಅದೇ ರೀತಿ ಆ ಇಬ್ಬರೇ ಮೇಲೆ ಗೇಲಿ ಮಾಡ್ತಾ ಇದ್ರು ಕಾಲ ಹೊಂದಿತ್ತು. ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಜನಪರ ಹೋರಾಟವನ್ನು ಹಮ್ಮಿಕೊಂಡು ಪಾದಯಾತ್ರೆಗಳ ಮುಖಾಂತರ, ಸೈಕಲ್ ಜಾಥಾ ಮುಖಾಂತರ ಮತ್ತು ಇನ್ನೂ ಹಲವಾರು ಹೋರಾಟಗಳ ಮುಖಾಂತರ ಯಡಿಯೂರಪ್ಪನವರು ಪಾರ್ಟಿಯನ್ನು ಕಟ್ಟಿದ್ರು. ಈ ರಾಜ್ಯಕ್ಕೂ ಒಳ್ಳೆಯದನ್ನು ಮಾಡಿದ್ರು. ನಮ್ಗೆ ಬಹಳ ಹೆಮ್ಮೆ ಇದೆ, ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಬಜೆಟ್, ಕೃಷಿ, ನೀರಾವರಿ, ಪಶುಸಂಗೋಪನೆ ಇಂಥ 4 ಇಲಾಖೆಗಳನ್ನು ಸೇರಿಸಿ ಕೃಷಿಕರಿಗೆ ಮಾತ್ರ, ರೈತರಿಗೆ ಮಾತ್ರ ಪ್ರತ್ಯೇಕವಾದ ಬಜೆಟನ್ನು ಕೊಟ್ಟ ಏಕೈಕ ನಾಯಕ ಈ ದೇಶದಲ್ಲಿದ್ದರೆ ಅದು ಯಡಿಯೂರಪ್ಪ. ನಾನು ಯಡಿಯೂರಪ್ಪನವರನ್ನು ಭಾಳ ಹತ್ತಿರದ ನೋಡಿದ್ದೇನೆ. ಅವರೊಂದ್ಸಲ ಮಾತು ಕೊಟ್ಟರೆ ಮಾತು ತಪ್ಪ ಮನುಷ್ಯ ಅಲ್ಲ. ರೈತರ ವಿಚಾರ ಬಂದಾಗ ಬೆಳಗಾವಿ ಅಧಿವೇಶನದಲ್ಲಿ ಅವರೊಬ್ಬರೇ ಬಾವಿಗಿಳಿದು 3 ದಿನ ನಿರಂತರವಾಗಿ ಧರಣಿ ಮಾಡಿದ್ರು. ಆ ಕಮಿಟ್ಮೆಂಟನ್ನು ನಾವು ಒಪ್ಕೊಳ್ಳಬೇಕು. ಅಂತ ಧೀಮಂತ ನಾಯಕರಿಗೆ ಎಲ್ಲ ಸ್ನೇಹಿತರೆಲ್ಲ ಸೇರಿ ಅಭಿಮಾನದ ಉತ್ಸವವನ್ನು ಮಾಡಬೇಕು ನಿರ್ಧಾರ ಮಾಡಿದ್ದಾರೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, ಇದು ಪಕ್ಷಾತೀತವಾಗಿ ನಡೀತಾ ಇರುವಂಥ ಯಡಿಯೂರಪ್ಪನವರ ಉತ್ಸವ ಇದು. ಬಹುಶಃ ಅವರು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂದರೆ, ಆಡು ಮುಟ್ಟದ ಸೊಪ್ಪಿಲ್ಲ. ಯಡಿಯೂರಪ್ಪನವರ ಕಾರ್ಯಕ್ರಮಗಳು ತಲುಪದೇ ಇರುವ ಯಾವುದೇ ಸಮುದಾಯಗಳಿಲ್ಲ ಅನ್ನೋ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಮಠಮಾನ್ಯಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದರೆ, ಧಾರ್ಮಿಕ ಸಂಸ್ಥೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದರೆ, ಸಾಂಸ್ಕೃತಿಕವಾಗಿ ಕರ್ನಾಟಕ ಶ್ರೀಮಂತವಾಗಿದ್ದರೆ, ಕಲಾ ವ್ಯವಸ್ಥೆಯಲ್ಲಿ, ಸಾಹಿತ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕ ಬಹಳ ಗಟ್ಟಿತನವನ್ನು ಹೊಂದಿದ್ರೆ, ಅದಕ್ಕೆ ನೇರವಾದ ಕಾರಣ BS ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಈ ವ್ಯವಸ್ಥೆ ಎಲ್ಲರೂ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆಯನ್ನು ನಮ್ಮ ನರೇಂದ್ರ ಮೋದಿಯವರು ಬೇಟಿ ಪಢಾವೋ ಬೇಟಿ ಬಚಾವೋ ಅನ್ನೋ ಕಾರ್ಯಕ್ರಮ ನೀಡೋಕ್ಕೆ ಮೊದಲೇ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟರು.
ಭ್ರೂಣ ಹತ್ಯೆಯನ್ನು ನಿಲ್ಲಿಸಬೇಕು, ಹೆಣ್ಮಕ್ಳು ಶಾಲೆಯಿಂದ ವಂಚಿತರಾಗಬಾರ್ದು, ಹೆಣ್ಮಕ್ಳಿಗೆ ಸ್ವಾಭಿಮಾನ ಬದುಕನ್ನು ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆ ಇವೆಲ್ಲ ಪೂರಕವಾಗಿ ಮೊನ್ನೆ ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ರಾಜಕೀಯವಾಗಿ ಹೆಣ್ಮಕ್ಳಿಗೆ 33% ಮೀಸಲಾತಿ ಕೊಡಬೇಕು ಅನ್ನೋ ಪರಿಕಲ್ಪನೆಗೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮಗಳು ಸಹ ಸಾಥ್ ಕೊಟ್ಟಿವೆ ಅಂತ ನಾನು ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಯಡಿಯೂರಪ್ಪನವರ ಈ ಉತ್ಸವ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಯ ಮಠದ ಹಿಂದ್ಗಡೆ 150 ಎಕರೆ ಜಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ. ನಮ್ಮ ನಿರೀಕ್ಷೆ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಆಗಮಿಸುವ ನಿರೀಕ್ಷೆ ನಾವೆಲ್ಲ ಇದ್ದೇವೆ. ವಾಲಂಟಿಯರ್ ಬರ್ತಾ ಇದ್ದಾರೆ ಜನ, ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಫಲಾನುಭವಿಗಳು, ಮಠಾಧೀಶರು. ನನ್ನ ಲೆಕ್ಕದಲ್ಲಿ ಮಠಾಧೀಶರು 1000 ಜನ ಬರುವುದು. ಮಠಾಧೀಶರು ಜಾತಿ ಮತವನ್ನು ಮೀರಿ ಬೆಳೆದ ನಾಯಕ ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾದ ನಾಯಕ ಅಲ್ಲ. ಶಿಕಾರಿಪುರದ ಪುರಸಭಾ ಸದಸ್ಯರಾಗಿ ಪ್ರಾರಂಭ ಮಾಡಿ ಅಧ್ಯಕ್ಷರಾಗಿ MLA ಆಗಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ 4 ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆಗೆ ಪಾತ್ರರಾದವರು ನಮ್ಮ ಯಡಿಯೂರಪ್ಪನವರು, ನಿಮ್ಮ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೇರುಗಳು ಬಹಳ ಗಟ್ಟಿಯಾಗಿ ಬಹಳ ವಿಶ್ವಾಸ ಹೇಳ್ತಾ ಇದ್ದೇವೆ. ಯಡಿಯೂರಪ್ಪನವರಂಥ ನಾಯಕರ ಆಶೀರ್ವಾದ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಯ ಎಲ್ಲ ನಾಯಕರಿಗೆ ಸದಾಕಾಲ ಬೇಕಾಗಿದೆ. ಇವತ್ತು ಅವರು ದಣಿವರೆಯದ ನಾಯಕ. 83-84 ವರ್ಷ ಆದ್ರೂ ನಿರಂತರವಾಗಿ ಕಾರ್ಯಕರ್ತರ ಸಂಪರ್ಕ ಇರ್ತಾರೆ, ಕಾರ್ಯಕ್ರಮ ಬರ್ತಾರೆ, ಪ್ರವಾಸ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಸಮಸ್ಯೆಗೆ ನೇರವಾಗಿ ಸರ್ಕಾರಕ್ಕೆ ಚಾಟಿ ಬೀಸುವ ಮುಖಾಂತರ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವ ಒಂದು ಧಾಟಿಯಲ್ಲಿ ಸರ್ಕಾರಕ್ಕೆ ವಾರ್ತೆ ಕೊಡ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕ, ಸರ್ವೋಚ್ಚ ನಾಯಕ, ಕರ್ನಾಟಕ ರಾಜ್ಯದ ಸರ್ವೋಚ್ಚ ನಾಯಕ. ಅವ್ರು ಬಿಟ್ಟರೆ ಬಹುಶಃ ಒಂದು ಮಾತು ಹೇಳ್ಬೇಕಾಗುತ್ತೆ, ಯಡಿಯೂರಪ್ಪನವ್ರಿಗೆ ಸಾಟಿ ಯಡಿಯೂರಪ್ಪನವರೇ ಹೊರತು ಇನ್ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಯಡಿಯೂರಪ್ಪನವರ ಉತ್ಸವವನ್ನು ಮಾಡ್ತಾ ಇದ್ದೇವೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯಿಂದ ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಹಿತೈಷಿಗಳು, BJP ಪಕ್ಷದ ಹಿತೈಷಿಗಳು ಎಲ್ಲರೂ ಭಾಗವಹಿಸಬೇಕು, ಚಿತ್ರದುರ್ಗಕ್ಕೆ ಬರಬೇಕು. ಆ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ, ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಯಡಿಯೂರಪ್ಪನವರು ಗೌರವ ಸಲ್ಲಿಸ್ತಾರೆ, ಯಡಿಯೂರಪ್ಪನವರಿಗೆ ಶಕ್ತಿ ತುಂಬುತ್ತಾರೆ. ಯಡಿಯೂರಪ್ಪನವರು ಇನ್ನೂ ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ತೊಡಗಿಸಿಕೊಳ್ಳುವ ಒಂದು ಪ್ರೇರಣಾ ಒಂದು ಕಾರ್ಯಕ್ರಮ ಮಾರ್ಪಾಡಾಗಲಿದೆ. ಹಾಗಾಗಿ ತಾವೆಲ್ಲರೂ ಬರಬೇಕು. ಶ್ರೀನಿವಾಸಪುರ ತಾಲೂಕಿನಿಂದ ಅತಿ ಹೆಚ್ಚಿನ ಜನ, ಮಹಿಳೆಯರು ಮತ್ತು ಮಾತೆಯರು, ನಾಗರಿಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಆ ಸಂಭ್ರಮದಲ್ಲಿ ಪಾಲ್ಗೊಂಡು ತಾವು ಸಂಭ್ರಮಿಸಬೇಕು ಅನ್ನುವ ಮನವಿಯನ್ನು ಮಾಡೋಕ್ಕೆ ತಮ್ಮನ್ನು ಕರೆದಿದ್ದೇವೆ. ತಮ್ಮ ಮುಖಾಂತರ ಎಲ್ರಿಗೂ ನಾನು, ನಮ್ಮ ವೇಣುಗೋಪಾಲ್ ಅವರು, ಮಂಡಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಾಯಕರೆಲ್ಲ ಸೇರಿ ಒಟ್ಟಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಒಬ್ಬ ಸಾರ್ಥಕ ಜೀವನ ನಡೆಸಿದ ಒಬ್ಬ ಸಾರ್ಥಕ ವ್ಯಕ್ತಿಯನ್ನು 50 ವರ್ಷಗಳ ಕಾಲ ನಿರಂತರವಾಗಿ ಒಂದು ಕಡೆ ನಿಲ್ಲದೆ ನಿರಂತರವಾಗಿ ರಾಜ್ಯ ಸುತ್ತಿ ಹೋರಾಡಿ ಓಡಾಡಿ ಜನರ ಸಮಸ್ಯೆಗಳಿಗೆ ವಿಶೇಷವಾದ ಒಂದು ಪರಿಹಾರವನ್ನು ಕೊಟ್ಟಂಥ ಆ ದಣಿವರೆಯದ ನಾಯಕನಿಗೆ ನಾವೆಲ್ಲರೂ ಸಹ ನಮನ ಸಲ್ಲಿಸೋಣ, ಗೌರವಿಸೋಣ, ಪ್ರೀತಿಸೋಣ, ಸಂಭ್ರಮಿಸೋಣ. ನೀವೆಲ್ಲ ಬರಬೇಕು ಅಂತ ಹೇಳಿ ತಮ್ಮ ಮುಖೇನ ಇಡೀ ತಾಲೂಕಿನ ಜನತೆಗೆ, ಇಡೀ ಜಿಲ್ಲೆಯ ಜನರಿಗೆ ನಾವೆಲ್ಲರೂ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಇರೋದ್ರಲ್ಲಿ ಗೌರವ ಹೊಂದಿರೋ ರಾಜ್ಯ ಇದು. ಕೇರಳ ಬಿಟ್ಟರೆ ನಮ್ಮ ರಾಜ್ಯದ ಬುದ್ಧಿವಂತ ಸಂಖ್ಯೆ ಜಾಸ್ತಿ. ಆದರೆ ನಮ್ಮ ರಾಜ್ಯಕ್ಕೆ ಈ ಗತಿ ಬಂತಲ್ಲ, ಈ ಗತಿ ಬರೋಕ್ಕೆ ಜನರು ಯಾಮಾರಿದ್ರು, ಜನರಿಗೆ ಮಂಕುಬೂದಿ ಹೆಚ್ಚಿದ್ರು. ಕಾರ್ಡ್ ಕೊಟ್ಟರು ಎಲೆಕ್ಷನ್ ಟೈಮಲ್ಲಿ, ಈ ಕಾರ್ಡ್ ತಗೊಂಡು ನಿಮ್ಗೆ ಇಷ್ಟು ಗಿಫ್ಟ್ ಕೊಡ್ತಾರೆ, ಇಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ಮೋಸ ಮಾಡಿ 140 ಜನ ಬಂತಲ್ಲ. ಹಾಗಾಗಿ ಅವರಿಗೆ ಲಂಗು ಲಗಾಮಿಲ್ದಿರ
ಹೆಂಡ ಕುಡಿಸಿದ ಕುದುರೆಯಂತೆ ಸರ್ಕಾರ ಓಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಗೆ ಆಗುತ್ತೆ, ಹಂಪ್ಸ್ಗೆ ಅದನ್ನು ಎಳ್ಕೊಂಡು ಬಿದ್ದೇ ಬೀಳ್ತಾರೆ. ಸಮಯ ಬರುತ್ತೆ, ಕಾಯ್ಬೇಕು. ಸರ್ ಈಗ ಡಿ ಕೆ ಬ್ರದರ್ಸ್ 5 ವರ್ಷ ಆಯ್ತು ಪಂಚಾಯತ್ ಎಲೆಕ್ಷನ್ಸ್ ಆಗೋಗಿ, ಅವಧಿ ಮುಗಿದೋಗಿ. ಬೆಂಗಳೂರು ಕಾರ್ಪೊರೇಷನ್ ಅವಧಿ ಮುಗಿದೋಗಿ 6 ವರ್ಷ ಆಗೋಯ್ತು. ಇವತ್ತು ಬೆಂಗಳೂರು ಮಳೆ ಬಿದ್ದಿದೆ. ನೆನ್ನೆ ಮರ ಕ್ಲೀನ್ ಮಾಡೋ ಗತಿ ಇಲ್ಲ, ಕಸ ಹೊಡೆಯೋ ಗತಿ ಇಲ್ಲ, ಚರಂಡಿ ಕ್ಲೀನ್ ಮಾಡೋ ಗತಿ ಇಲ್ಲ. ಬದುಕು ಹೈರಾಣ ಆಗ್ಬಿಟ್ಟಿದೆ. MLA ಮಾಡಕ್ ಸಾಧ್ಯ ಒಬ್ಬನು? ಅದೇ ರೀತಿ ಪಂಚಾಯತಿಗಳಲ್ಲಿ ಇವತ್ತು PDOಗಳಿಗೆ ಲಂಗಲಗಮಿಲ್ಲ, ಗ್ರಾಮ ಸಭೆಗಳಿಗೆ ಬೆಲೆ ಇಲ್ಲ. ಅವರ ಆ ಗ್ರಾಮಸ್ಥರ ದುಃಖ ದುಮ್ಮಾನಗಳಿಗೆ ಯಾರು ಅದು ಕಿವಿ ಕೊಡೋ ವ್ಯಕ್ತಿ ಯಾರು ಇಲ್ವೇ ಇಲ್ಲ. ಅದೇ ಪಂಚಾಯತ್ ಎಲೆಕ್ಷನ್ಸ್ ಆಗಿದ್ರೆ, ತಾಲೂಕ್ ಪಂಚಾಯತ್ ಆಗಿದ್ರೆ, ಗ್ರಾಮ ಪಂಚಾಯತ್ ನಮ್ಮ ಜಿಲ್ಲಾ ಪಂಚಾಯತ್ ಆಗಿದ್ರೆ, ಆ ಜನರನ್ನ ಅಟ್ಲೀಸ್ಟ್ ಹತ್ತಿರದಿಂದ ಇರೋ ನಾಯಕ ಸಿಗ್ತಾ ಇದ್ದ, ಕಸದ ಹೇಳ್ಕೊಳ್ಳೋರು, ಅವ್ರ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಡಿಸೆಂಟ್ರಲೈಸೇಷನ್ ಒಂದು ಅರ್ಥ ಇತ್ತು. ಆದರೆ ಅದ್ಯಾವುದು ಮಾಡಲಿಲ್ಲ ಸರ್ಕಾರ. ಸರ್ಕಾರ ಭಯಪಟ್ಟಿದೆ. ಸರ್ಕಾರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋದಕ್ಕೆ ಹೆದರ್ತಾ ಇದೆ. ಯಾಕೆ ಅಂದ್ರೆ ಸರ್ಕಾರದ ಇತಿಹಾಸ ಗ್ರಾಮದಲ್ಲಿರುವ ಕೆಟ್ಟ ಕಡೆ ವ್ಯಕ್ತಿಗೂ ಗೊತ್ತಾಗಿದೆ. ಅವರು ಕಾಂಗ್ರೆಸ್ ಅವರಿಗೆ ಪಾಠ ಕೆಲಸಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾಗಿ ಅವ್ರಿಗೆ ಎಲೆಕ್ಷನ್ ಮಾಡೋದಕ್ಕೆ ಭಯ ಇದೆ. ಆದ್ರಿಂದ ಎಲೆಕ್ಷನ್ ಮಾಡಕ್ ಹೋಗುವುದಿಲ್ಲ. ಪದೇ ಪದೇ ಕೋರ್ಟ್ಗೆ ಹೋಗ್ತಾರೆ, ಅಫಿಡವಿಟ್ ಹಾಕ್ತಾರೆ, ಸಮಯ ಬೇಕು ಅಂತ. ಇವಾಗ ಇನ್ನೊಂದು ಹೊಸ ಶುರು ಮಾಡಿದ್ದಾರೆ ಸರ್. ಗಣತಿ ಬಂದ್ಬಿಟ್ಟಿದೆ, ಜಾತಿ ಗಣತಿ. ಜನ ಸಿಗ್ತಾ ಇಲ್ಲ, ಮೇಷ್ ಸಿಗ್ತಾ ಇಲ್ಲ. ಅದಾದ್ಮೇಲೆ ಗಣತಿ ಆದ್ಮೇಲೆ SIR ಬರ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬರ್ತಾ ಇದೆ ಇದು. ಹಾಗಾಗಿ ಈ ಎರಡು ಮುಗಿದ ತನಕ ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಅವರು ಸರ್ಕಾರ ಅಪ್ಲಿಕೇಶನ್ ಹಾಕಿಲ್ಲ, ಬೇರೆಯವ್ರಿಗೆ ಹಾಕ್ಸ್ತಾ ಇದ್ದಾರೆ. ಆಮೇಲೆ ಮುಂದೆ ಮಾತ್ರ ನಾವು ರೆಡಿ ಇದ್ದೀವಪ್ಪ ಅಂತ. ಏನಕ್ಕೆ ರೆಡಿ ಇರ್ತೀವೋ? ಮಾನ ಮರ್ಯಾದೆ ಗೌರವ ಇದ್ರೆ ಎಲೆಕ್ಷನ್ ಯಾವಾಗಲೂ ಮಾಡ್ಬೇಕಾಗಿತ್ತು. ಇನ್ನ ಮಾಡಲಿಲ್ಲ ಅಂದ್ರೆ ನೀವು ಹೆದರ್ ಬುಕ್ಲು ಅಂತ ಕೇಳ್ತಾ ಇದ್ವಿ ನಾವು. ಅವ್ರು ಹೇಳಿದ್ನಲ್ಲ, ಕುದುರೆಗೆ ಎಂಡ ಕುಡಿಸಿ ಬಿಟ್ಟಿದ್ದೀವಿ ಬೀದಿಗೆ